ಗುಡ್ ಮಾರ್ನಿಂಗ್ ಟು ಆಲ್. ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆ ಎದ್ದು ಹೊರಟಿದ್ದು ಘಾಟಿ ಟೆಂಪಲ್ಗೆ. ಘಾಟಿ ಟೆಂಪಲಲ್ಲಿ ತುಂಬ ರಶ್ ಇತ್ತು ನೋಡಿ. ಒಳಗಡೆ ವೀಡಿಯೋಸ್ ಮಾಡೋಕ್ಕೆ ಬಿಡೋಲ್ಲ, ಅದರಿಂದ ಆಚೆ ಬಂದು ವೀಡಿಯೋಸ್ ಮಾಡ್ಕೋತಾ ಇದ್ದೀನಿ. ಫೋಟೋ ಏನೂ ತೆಗಿಯೋಂಗಿಲ್ಲ ಒಳಗಡೆ. ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಆಚೆ ಬಂದು ಅಲ್ಲೆಲ್ಲ ತುಂಬ ಶಾಪ್ಸ್ ಇಟ್ಕೊಂಡಿದ್ದಾರೆ. ನಾನು ಮತ್ತು ನನ್ನ ಜೊತೆ ಇನ್ನೂ 3 ಜನ ಆಂಟಿ ಬಂದಿದ್ದರು. ನಾವು ಆಂಟಿರೆಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಮತ್ತು ಅಲ್ಲಿ ಕಡಲೆಪುರಿ ಮತ್ತು ಈ ಮಸಾಲೆ ಸಾಮಗ್ರಿಗಳು ತುಂಬಾ ಚೆನ್ನಾಗಿತ್ತು. ಅದರಿಂದ ಮಸಾಲೆ ಸಾಮಗ್ರಿಗಳು ತೊಗೊಂಡು ಆಚೆ ಬಂದ್ವಿ. ನಂತರ ನೆಕ್ಸ್ಟ್ ಸಾಟರ್ಡೆ ನಾವು ಹೊರಟಿದ್ದು ಮಧುರೈ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲೂ ಅಷ್ಟೇ ಶನಿವಾರ ಆಗಿರೋದ್ರಿಂದ ಅದು ಸೆಕೆಂಡ್ ಸಾಟರ್ಡೆ ಬೇರೆ ಹೋಗಿದ್ವಿ. ತುಂಬ ಜನ ಇದ್ದರು. ಅಲ್ಲೂ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಅದರಿಂದ ಆಚೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆಮೇಲೆ ನಾವು ಹೊರಟಿದ್ದು ಊಟದ ಹಾಲ್ಗೆ. ಊಟದ ಹಾಲ್ ಹತ್ರನೇ ತುಂಬ ಜನ ಇದ್ದರು. ಊಟದ ಹಾಲ್ಗೆ ಹೋದ್ವಿ. ನಂತರ ಪ್ರಸಾದ ತುಂಬಾ ಚೆನ್ನಾಗಿತ್ತು. ಅನ್ನ, ಸಾಂಬಾರು, ಪಾಯಸ ಕೊಟ್ಟಿದ್ದರು. ಊಟದ ಹಾಲ್ಗೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಪುರಾತನ ಕಾಲದ ಕಾಯಿನ್ಸು ಮತ್ತು ನೋಟ್ಸ್ ಇಟ್ಟಿದ್ದಾರೆ. ನೋಟುಗಳು ಮತ್ತು ಕಾಯಿನ್ಸ್ನ ನೋಡಿದ್ವಿ. ತುಂಬ ಹಳೆ ಕಾಲದೆಲ್ಲ ಇಟ್ಟಿದ್ದರು. ಮತ್ತು ಊಟ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಊಟ. ಆನಂತರ ಬಂದು ಮತ್ತೆ ಆಚೆ ಎಲ್ಲ ವೀಡಿಯೋ ಮಾಡಿಕೊಂಡು ಆನಂತರ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ನಾವು ನೆಕ್ಸ್ಟ್ ಸಡನ್ನಾಗಿ ಪ್ಲ್ಯಾನ್ ಆಯಿತು ಗೊರವನಹಳ್ಳಿಗೆ ಹೋಗೋಣ ಅಂತ. ಗೊರವನಹಳ್ಳಿ ಕಡೆ ಹೊರಟ್ರಿ. ಮತ್ತು ಗೊರವನಹಳ್ಳಿ ಟೆಂಪಲ್ ಅಲ್ಲಿ ಇನ್ನೂ ಏನೋ ಕೆಲಸ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಒಳಗಡೆ ಅಂದರೆ ಅದು ಹೋಗೋಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು. 5-5:30 ಆಗೋಗ್ಬಿಟ್ಟಿತ್ತು. ಹೋದ್ವಿ ಒಳಗಡೆ. ಅಲ್ಲಿ ಫೋಟೋ ತೊಗೊತೀರಿ ಅಂದರೆ ಅಲ್ಲಿ ಸ್ವಾಮಿಗಳು ಬೇಡ ಅಂದರು. ಸ್ವಾಮಿ ಪ್ಲೀಸ್ ಸ್ವಾಮಿ ಅಂತ ಕೇಳ್ಕೊಂಡು ಒಂದೇ ಒಂದು ಫೋಟೋ ತೊಗೊಂಡು, ಅದು ಜಸ್ಟ್ ಇದಿಷ್ಟು ಮಾತ್ರ ಬಂದಿದೆ ಅಷ್ಟೇ, ಅಮ್ಮನವ್ರ ಫೋಟೋ. ಮತ್ತು ಆಚೆ ಬಂದ್ವಿ. ಆಚೆ ಬಂದು ಅಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ ಇದೆ ಪಕ್ಕದಲ್ಲೇ. ಹಿಂಭಾಗದಲ್ಲಿ ಒಂದು ಅಮ್ಮನವ್ರ ದೇವಾಲಯ ಇದೆ. ಅದನ್ನು ನೋಡಿಕೊಂಡು ಮತ್ತೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ಕಡೆ ಹೊರಟ್ವಿ. ಸಂಜೆ ಹೋಗಿರೋದ್ರಿಂದ ಜನ ಏನು ಅಷ್ಟಿರಲಿಲ್ಲ. ಆರಾಮ್ಸೆ ದರ್ಶನ ಮಾಡ್ಕೊಂಡ್ವಿ. ಅಮ್ಮನವ್ರ ದರ್ಶನ ಮುಂಚೆ ಎಲ್ಲ ಹೋಗಿದ್ದಾಗ ತುಂಬ ಬೇಗ ಹೋಗಿ ಅಂತಲೇ ಇರ್ತಾಯಿದ್ರು ಸ್ವಾಮಿಗಳು. ಮುಂದೆ ಹೋಗಿ ಅಂತ ದೇವ್ರ ನೋಡೋಕ್ಕೆ ಆಗ್ತಿರ್ಲಿಲ್ಲ. ನಾನು ಮೊನ್ನೆ ತುಂಬ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಆನಂತರ ಇಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾಯಿದ್ದೀವಿ. ಬಟ್ ಅಲ್ಲಿರೋರು ಹೇಳಿದ್ರು ಒಳಗಡೆ ಫೋನ್ ತೊಗೊಂಡು ಹೋಗೋಂಗಿಲ್ಲ, ವೀಡಿಯೋ ಮಾಡೋಂಗಿಲ್ಲ ಅಂತ. ಅಲ್ಲೇ ಆಫ್ ಮಾಡಿದೆ ನಾನು. ಆನಂತರ ನಾವು ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಇರುವಂಥ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಮ್ಮನವ್ರ ಮುಂದೆನೇ ಇದೆ, ಅಲ್ಲಿಗೆ ಬಂದ್ವಿ. ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ಅಮ್ಮನವ್ರ ಶಿಖರ ತುಂಬ ಚೆನ್ನಾಗಿದೆ. ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊತಾ ಇದ್ದೀವಿ. ಪಕ್ಕದಲ್ಲೇ ನವಗ್ರಹ ದೇವಾಲಯ ಇದೆ.
ಮತ್ತೆ ಮನೆಗೆ ಬಂದ್ವಿ. ನೈಟ್ ಅವ್ರ ಅಪ್ಪಗೆ ಏನೋ ಸ್ಟೋರಿ ಹೇಳ್ತಾ ಇದ್ದಾನೆ. ಮನೆಗಳಲ್ಲಿ ಗೂಡು ಕಟ್ಬಾರ್ದಂತೆ. ಯಾಕಂದ್ರೆ ಅವ್ರ ಅಪ್ಪನಿಗೆ ಏನೋ ಕತೆ ಹೇಳ್ತಾ ಇದ್ದಾನೆ ನನ್ನ ಮಗ. ಸ್ವಾಮೀಜಿಗಳು ಹೇಳಿದ್ರಂತೆ. ಏನಂತ ಹೇಳಿದ್ರಪ್ಪ? ಗೂಡು ಕಟ್ಬಾರ್ದು. ಸ್ವಾಮೀಜಿಗಳು ಹೇಳಿದ್ದಾರೆ ಮನೆಗೆ ಗೂಡು ಕಟ್ಬಾರ್ದು. ಏನೇನೋ ಏನು ನೋಡ್ದಪ್ಪ ಫೋನಲ್ಲಿ? ಮಗ ಹಂಗೆ ಏನಂತ ಹೇಳಿದ್ರು? ಏನಾದರೂ ಒಂದು ಹೇಳ್ತಾ ಇರ್ತಾನೆ. ಮನೆಯಲ್ಲಿ ಪಕ್ಷಿ ಗೂಡು ಕಟ್ಬಾರ್ದು ಅಂತ. ಓಕೆ ಆಯ್ತು. ಯಾಕೆ ಗೊತ್ತಿಲ್ಲ. ಗೂಡು ಕಟ್ಟಿದ್ರೆ ಏನಾಗುತ್ತೆ? ದೋಷವಿಲ್ಲ ಆಗುತ್ತೆ. ದೋಷ ಆಗತ್ತಾ? ಯಾರು ಹೇಳಿದ್ದು? ಸ್ವಾಮೀಜಿಗಳು. ಯಾವ ಸ್ವಾಮೀಜಿಗಳಪ್ಪ? ನಿರ್ಮಲಾನಾಥ ಸ್ವಾಮೀಜಿ. ನಿರ್ಮಲಾನಾಥ ಸ್ವಾಮೀಜಿಗಳು ಯಾವಾಗ ಬಂದಿದ್ರು? ನಿರ್ಮಲಾನಾಥ ಸ್ವಾಮೀಜಿಗಳು ಅಂತ ಗುರುಗಳು ಹೇಳಿದ್ದು. ಅವನು BGS ಸ್ಕೂಲಲ್ಲಿ ಓದ್ತಾ ಇರೋದು, ಅದರಿಂದ ಹಾಗೆ ಹೇಳ್ತಿದ್ದಾನೆ. ದೋಷ ಶಿಷ್ಯಗಳು ಏನೇನು ಮಾತಾಡ್ತಿ ಮಗನೇ? ಜ್ಯೋತಿಷ್ಯರು ಹೇಳಿದ್ರಂತೆ. ಇನ್ನೇನೇನು ಹೇಳಿದ್ರು? ಜ್ಯೋತಿಷ್ಯರು ಅಂತ ಹೇಳಕ್ ಹೋಗಿ ಏನೇನೋ ಹೇಳ್ತಾ ಇದ್ದಾನೆ. ಪಕ್ಷಿನೂ ಅದು ಒಳಗಡೆ ಕುತ್ಕೊಂಬಾರ್ದಂತೆ. ಮತ್ತೆ ಎಲ್ಲಿ ಮನೇಲಿ ಜ್ಯೋತಿಷ್ಯರು ಜ್ಯೋತಿಷ್ಯರು ಪಕ್ಷಿ ಯಾವ ಪಕ್ಷಿ ಹೇಳ್ತಾರ? ನಾನು ನವಿಲು ಆ ಥರ ಕುತ್ಕೊಂಬಾರ್ದಂತೆ. ನವಿಲ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಗಂಧರ್ವ ಒಂದು ಮನೆ ಕಟ್ಸ್ಬಿಡು. ಹೋಗ್ಲಿ, ಒಂದು ಮನೆ ಕಟ್ಸ್ಬಿಡು. ಪಕ್ಷಿಗಳಿಗೆಲ್ಲ ಪ್ರೋತ್ಸಾಹಿಸಿ ಬೆಳೆಸಿ, ದಯವಿಟ್ಟು ಬೆಳೆಸಿ. ಥ್ಯಾಂಕ್ ಯು.